ಅಲ್ಲಿ ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂದು ಪ್ರೋತ್ಸಾಹಿಸಿದರು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ ಎಂದು ಬೋಧಿಸಿದರು. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಾಕ್ಯ. ಇಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂದು ಪ್ರೋತ್ಸಾಹಿಸಿದರು ಅಂತ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಪೌಲ ಬರ್ನಾಬ ಅವರು ಅನೇಕ ಒಂದು ಇದ್ರ ಕಡೆ ಎಲ್ಲ ಸುವಾರ್ತೆಗಳನ್ನು ಸಾರ್ಕೊಂಡೋಗಿ ಜನರು ಯೇಸುವನ್ನು ನಂಬುವಂತೆ ಮಾಡಿ ಪುನಃ ಹಿಂದೆ ಸಾರಿದಂಥ ಊರುಗಳಿಗೆ ತಿರುಗಿ ಬರ್ತದೆ. ತಿರುಗಿ ಬಂದು ಅಲ್ಲಿ ಅವರು ಬೋಧಿಸ್ತಾ ಇರುವಂಥ ಬೋಧನೆ ಯಾವ ರೀತಿಲಿ ಐತೆ ನಾವು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಒಂದು ದಿನಗಳಲ್ಲಿ ಎಷ್ಟೋ ಜನರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಹತ್ರ ಹೋದರೆ ನಮಗೆ ಐಶ್ವರ್ಯ ಬರ್ತೈತೇನೋ, ಅಂತಸ್ತು ಸಿಗ್ತೈತೇನೋ, ನಾವು ಚೆನ್ನಾಗಿ ಜೀವಿಸ್ತೀವೇನೋ ಈ ರೀತಿಯಾಗಿ ತಿಳ್ಕೊಂಡು ಅನೇಕ ಜನರು ಬರುವಂಥ ವ್ಯಕ್ತಿಗಳವ್ರೆ. ಅಂಥ ವ್ಯಕ್ತಿಗಳಿಗೆ ಈ ವಾಕ್ಯಲ್ಲಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತೈತೆ. ಯೇಸು ಸ್ವಾಮಿ ಹತ್ರ ಬಂದರೆ ಆಸ್ತಿ ಐಶ್ವರ್ಯ ಬಿಲ್ಡಿಂಗು ಕಾರು ಬಂಗ್ಲಾಗಳು ಸಿಗೋವಂಥದ್ದೆಲ್ಲ, ನಿತ್ಯ ಜೀವ ಸಿಗ್ತೈತಿ. ಯೇಸು ಸ್ವಾಮಿನೂ ಸಹ ಸುವಾರ್ತೆಯಲ್ಲಿ ನಾವು ನೋಡಬೇಕಾದ್ರೆ ದೇವರ ಕಡೆಗೆ ತಿರುಗಿರಿ, ದೇವರ ರಾಜ್ಯ ಸಮೀಪವಾಯಿತು ಅಂತಲೇ ಅವರು ಸುವಾರ್ತೆ ಸಾರಿದ್ರೆ ಹೊರತು ನಾನು ನಿಮಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೆಲ್ಲ ಅವ್ರು ಹೇಳಲಿಲ್ಲ. ಆದಿ ಅಪೊಸ್ತಲರು ಸಹ ಅದೇ ರೀತಿಯಲ್ಲಿ ಸುವಾರ್ತೆಯನ್ನು ಸಾರೋರಾಗಿದ್ದರು. ನಿಮಗೆ ಬರ್ರಿ ರೋಗನ ಗುಣಪಡಿಸ್ತೀನಿ, ನಿಮಗೆ ಆಸ್ತಿ ಐಶ್ವರ್ಯನ ಕೊಡ್ತೀನಿ, ಈ ರೀತಿಯಾಗಿ ಎಲ್ಲೂ ಅವ್ರು ಯಾರೂ ಹೇಳಲಿಲ್ಲ. ಸತ್ಯ ಏನು ಅಂತ ಹೇಳಿದ್ರೆ ನಿತ್ಯ ಜೀವ ಪರಲೋಕ ರಾಜ್ಯ ಸಿಗ್ತೈತೆ ಅಂತ ಹೇಳಿದ್ರೆ ಪರಲೋಕ ರಾಜ್ಯ ಸಿಗುವಂಥದ್ದೇ ಸತ್ಯ. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ್ರೆ ಪರಲೋಕ ರಾಜ್ಯ ಸಿಗ್ತೈತೆ. ಇಲ್ಲದೇ ಇದ್ದರೆ ನಾವು ಮಾಡಿರುವಂಥ ಪಾಪಗಳಿಗೆ ನಾವು ನರಕಕ್ಕೆ ಗುರಿ ಆಗ್ತೀವಿ ಅನ್ನೋದು ಮುಖ್ಯವಾದದ್ದು. ಅದಕ್ಕೆ ಇಲ್ಲಿ ಅವರು ಪುನಃ ಬಂದು ಹೇಳ್ತಾ ಇರುವಂಥ ಮತ್ತೆ ಜನರು ತಿಳ್ಕೊಬೇಕು. ಏನು ಅಂತ ಹೇಳಿದ್ರೆ ಸಭೆಗೆ ಹೋದರೆ ನನಗೆ ಆಸ್ತಿ ಆಶೀರ್ವಾದ ಐಶ್ವರ್ಯ ಬರ್ತೈತೆ ಅಂತೇಳಿ ಸಭೆಗೆ ಹೋಗುವಂಥದ್ದಲ್ಲ. ಸತ್ಯವನ್ನು ತಿಳಿಬೇಕು. ಇವತ್ತು ಅನೇಕ ಕಡೆ ಬೋಧಿಸುವಂಥವರು ಸಹ ಆಸ್ತಿ ಐಶ್ವರ್ಯ ಯೇಸು ಸ್ವಾಮಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿರುವಂಥ ಜನರಿಗೆ ಸಂತೋಷಪಡಿಸಿ ಅವರ ಹೃದಯಗಳನ್ನು ಉಲ್ಲಾಸಪಡಿಸೋದಕ್ಕಾಗಿ ಈ ರೀತಿಯಾಗೆಲ್ಲ ಹೇಳ್ತಾರೆ. ಇದು ಸಹ ತಪ್ಪು. ಯೇಸು ಸ್ವಾಮಿಯನ್ನು ಹಿಂಬಾಲಿಸಿ ಹೋದರೆ ನಮಗೆ ಆಸ್ತಿ ಐಶ್ವರ್ಯ ಬರ್ತೈತೆ ಅಂತ ಹೇಳಿ ಹೋಗೋದು ತಪ್ಪು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವರು ಸ್ಪಷ್ಟವಾಗಿ ಹೇಳ್ತಾವ್ರು ನೋಡ್ರಿ. ಇಲ್ಲಿ ಅಲ್ಲಿ ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂದು ಪ್ರೋತ್ಸಾಹಿಸಿದರು. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂದು ಪ್ರೋತ್ಸಾಹ ಮಾಡ್ತಾವ್ರೆ. ಯಾಕೆ ಅಂತ ಹೇಳಿದ್ರೆ ಯೇಸುವಿನ ಹಿಂದೆ ಪ್ರಯಾಣ ಯಾರನ್ನ ಬೇಕಾದರೂ ಏನನ್ನ ಬೇಕಾದರೂ ಕಳ್ಕೊಬೋದು. ಅದಕ್ಕೋಸ್ಕರ ಗೊತ್ತಾಗ್ತೈತಾ, ಸ್ಥಿರವಾಗಿ ನಾವೇನು ಮಾಡಬೇಕು, ಕ್ರಿಸ್ತ ನಂಬಿಕೆಯಲ್ಲಿರಬೇಕು. ನಮ್ಮ ನಂಬಿಕೆಯಿಂದ ನಾವು ಹಿಂಜಾರಿ ಹೋಗುವಂತೆ ಬಿದ್ದೋಗುವಂತೆ ಅನೇಕ ಸಮಸ್ಯೆ ಸಂಕಟಗಳು ಬರ್ತವೆ ಅಂತ ಹೇಳ್ಬಿಟ್ಟು ಅವರನ್ನು ಅಲ್ಲಿ ಪ್ರೋತ್ಸಾಹಿಸಿದರು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕಾಗಿದೆ ಎಂದು ಬೋಧಿಸಿದರು. ಅವರು ಬೋಧಿಸ್ತಾ ಇರುವಂಥ ಬೋಧನೆ ನೋಡ್ರಿ ಯಾವ ರೀತಿಲಿ ಐತೆ. ಇದು ಸತ್ಯ. ಇದು ವಾಕ್ಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಐತಿ, ದೇವರ ರಾಜ್ಯ ಸೇರಬೇಕು. ಇವತ್ತು ಮುಖ್ಯ ಉದ್ದೇಶನೂ ಮುಖ್ಯ ಒಂದು ಇದೂ ಅದೇ, ದೇವರ ರಾಜ್ಯಕ್ಕೆ ನಮ್ಮನ್ನು ಯಾವ ರೀತಿ ಸಿದ್ಧ ಮಾಡ್ಕೊಬೇಕು, ದೇವರ ರಾಜ್ಯ ಸೇರ್ಬೇಕಾದ್ರೆ ಹೆಂಗಿರ್ಬೇಕು, ಯಾವ ಥರ ಜೀವಿಸ್ಬೇಕು, ಇದೇ ಜಾಸ್ತಿ ನಮ್ಗೆ ಇದಿರ್ಬೇಕೇ ಹೊರತು ಈ ಲೋಕಕ್ಕೆ ಸಂಬಂಧಪಟ್ಟ ಯಾವುದೊಂದು ನಿರೀಕ್ಷಿಸಿ ಆಲಯಕ್ಕೆ ಹೋಗಬಾರ್ದು. ಆಲಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಹಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬೋಧನೆಗಳೂ ಇರಬಾರ್ದು. ಅವು ಪ್ರಯೋಜನ ಇಲ್ಲ. ಇಲ್ಲಿ ವಾಕ್ಯ ನೋಡಿದ್ರೆ ಗೊತ್ತಾಗ್ತೈತಿ. ಇದ್ರ ಮೇಲಿಂದ ಕೆಳಗಡೆ ಎಲ್ಲ ನೀವು ಕ್ಲೀನಾಗಿ ಓದ್ಕೊಂಬರೋವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತೆ, ಗೊತ್ತಾಗ್ತೈತಾ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸಪ್ಪನು ಸಹ ಇದೇ ರೀತಿಯಲ್ಲಿ ಹೇಳಿದರು, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಅಂತ ಹೇಳ್ಬಿಟ್ಟು, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಅಂದರೆ ಹಿಂಸೆ ಪಡುವವರು ಧನ್ಯರು ಅಂತೇಳಿ ದೇವರ ರಾಜ್ಯನ ಸೇರ್ಬೇಕಂದ್ರೆ ಹಿಂಸೆಯ ಮೂಲಕವಾಗಿ ಸೇರುವಂಥದ್ದು. ಅಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೂ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ಅದನ್ನೇ ಬಹಳ ಸಂಕಟಗಳನ್ನು ನಾವು ತಾಳಿಕೊಂಡು ದೇವರ ರಾಜ್ಯ ಸೇರಬೇಕಾಗೈತೆ ಅಂತ ಹೇಳ್ಬಿಟ್ಟು ಇಲ್ಲೂ ಸಹ ಹಿಂಸೆಗಳಿಂದನೇ ಪರಲೋಕ ರಾಜ್ಯ ಸೇರುವಂಥದ್ದು ಅಂತ ವಾಕ್ಯದಲ್ಲಿ ಹೇಳ್ತೈತಿ. ಇಲ್ಲಿ ಯೇಸಪ್ಪ ಅವರೇ ಹೇಳಿರುವಂಥ ಮಾತು. ಕಷ್ಟ ಶ್ರಮೆ ಸಂಕಟಗಳಿಲ್ದಂಗೆ ದೇವರ ರಾಜ್ಯವನ್ನು ಸೇರೋದಕ್ಕೆ
ಆಗಲ್ಲ. ಗೊತ್ತಾಗ್ತೈತೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಏಸಪ್ಪ ಅವರು ಹೇಳ್ತವ್ರೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ನೀವು ಬರಲೇಬೇಕು ಅನ್ನೋ ಒಂದು ಒತ್ತಾಯ ಏನಿಲ್ಲ. ನಿಮಗೆ ಮನಸ್ಸಿದ್ರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸೋದಕ್ಕೆ ಮನಸ್ಸಿದ್ರೆ, ಒತ್ತಾಯ ಖಂಡಿತವಾಗ್ಲೂ ಇಲ್ಲ. ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಬೇಕು. ಇಹಲೋಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಜೀವಿಸದೇ ಇರುವಂಥದ್ದೇ ತನ್ನನ್ನು ತಾನು ನಿರಾಕರಿಸಿಕೊಂಡಿದ್ದಕ್ಕೆ ಸಮಾನ. ಗೊತ್ತಾಗ್ತೈತಾ? ತನ್ನನ್ನು ತಾನು ನಿರಾಕರಿಸಿ ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಪ್ರತಿದಿನವೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಏಸಪ್ಪ ಹೇಳ್ತಾ ಇರುವಂಥ ಮಾತು ಅಂದರೆ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡಲ್ಲ, ತನ್ನ ಶಿಲುಬೆ ಅಂದರೆ ಅವರವರ ಶಿಲುಬೆಗಳನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ ಅಂತ ಹೇಳ್ಬಿಟ್ಟು ಅನೇಕ ಒಂದು ಇದರಲ್ಲಿ ಈ ಶಿಲುಬೆಯ ಬಗ್ಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿಬೇಕಾಗಿರೋದು ಏನಂತ ಹೇಳಿದ್ರೆ, ಈ ವಾಕ್ಯನ ಓದಿ ಅರ್ಥ ಮಾಡ್ಕೊಂಡು ಗೊತ್ತಾಗ್ತೈತಿ. ನಿಧಾನವಾಗಿ ಓದೋವಾಗ ಗೊತ್ತಾಗ್ತೈತಿ. ಯೇಸು ಸ್ವಾಮಿಗಿದ್ದಂಥ ಒಂದು ಶಿಲುಬೆ ಅವಮಾನ, ಅಪಮಾನ, ಏಟು, ಮರಣ, ಈ ರೀತಿಯಾಗಿ ಇಂಥ ಒಂದು ಶಿಲುಬೆನ ಅವರು ಹೊರಬೇಕಾಗಿತ್ತು. ಇವತ್ತು ಒಬ್ಬೊಬ್ಬರ ಒಂದು ಜೀವಿತದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಶಿಲುಬೆಗಳು ಇವತ್ತು ನಾವು ಹೊರಲೇಬೇಕು. ಒತ್ತೇ ಯೇಸು ಸ್ವಾಮಿಯನ್ನು ಹಿಂಬಾಲಿಸಬೇಕು. ನನ್ನ ಹತ್ರಕ್ಕೆ ಬರಲಿ, ನೀವು ನನ್ನ ಹತ್ರಕ್ಕೆ ಬಂದ ತಕ್ಷಣ ನಿಮಗಿರುವಂಥ ಎಲ್ಲ ಒಂದು ಇದನ್ನು ನಾನು ತೆಗೆದಾಕ್ಬಿಡ್ತೀನಿ ಅಂತ ಎಲ್ಲೂ ಹೇಳ್ತಾ ಇಲ್ಲ ದೇಸಪ್ಪ ಅವ್ರು. ಗೊತ್ತಾಗ್ತೈತಾ? ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡೇ ನನ್ನನ್ನು ಹಿಂಬಾಲಿಸಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದರೆ ಒಬ್ಬೊಬ್ಬರ ಒಂದೊಂದು ಶಿಲುಬೆ, ಅವಮಾನ, ಅಪಮಾನ, ನಿಂದನೆಗಳು, ಸಾಲದ ಭಾರದ ಒಂದು ಶಿಲುಬೆ, ರೋಗದ ಬಾಧೆಯ ಶಿಲುಬೆ, ಸಂಸಾರ ಸಾಕುವಂಥ ಒಂದು ಭಾರವಾದ ಶಿಲುಬೆ, ಈ ರೀತಿಯಾದಂಥ ಶಿಲುಬೆಗಳನ್ನು ಒತ್ತೇ ಆತನನ್ನು ಹಿಂಬಾಲಿಸ್ಬೇಕು. ಗೊತ್ತಾಗ್ತೈತೆ? ಇದನ್ನು ನೀವು ಚೆನ್ನಾಗಿ ಓದಿದಾಗ ನಿಮ್ಗೆ ಅರ್ಥ ಗೊತ್ತಾಗ್ತೈತೆ. ಪರಿಶುದ್ಧಾತ್ಮನವರು ತಿಳಿಯಪಡಿಸ್ತಾರೆ. ನಂತರ ಮಾರ್ಕ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಸ್ವಂತ ಪ್ರಾಣವನ್ನೇ ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಇಲ್ಲಿ ಕೆಲವೊಂದು ಬೈಬಲಲ್ಲಿ ತನ್ನ ಸ್ವಂತ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು ಅಂತ ಐತಿ. ಇಲ್ಲಿ ಪ್ರಾಣ ಅಂತ ಹೇಳಿ ವಾಕ್ಯದಲ್ಲಿ ಐತಿ. ಅಂದರೆ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಇಲ್ಲಿ ಗೊತ್ತಾಗ್ತೈತಿ. ಈ ಒಂದು ಇದನ್ನು ಇವಾಗ ಹಿಂದೆ ಹೇಳಿದಂಥ ವಾಕ್ಯಗಳನ್ನ ಈ ವಾಕ್ಯನ ನಾವು ಓದಿ ತಿಳ್ಕೊಬೇಕಾದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತೈತಿ. ಏನಂತ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಹಣ, ಆಸ್ತಿ, ಐಶ್ವರ್ಯ, ಕಾರು, ಬಂಗ್ಲೆ ಎಲ್ಲ ಸಂಪಾದಿಸಿಕೊಂಡರು, ತನ್ನ ಸ್ವಂತ ಪ್ರಾಣವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭ ಏನು ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಐತಿ. ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟ ಯಾವುದೊಂದು ನಮಗೆ ಸಿಗ್ತೈತೋ ಸಿಗಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಕಾರು, ಬಂಗ್ಲೆ, ಒಳ್ಳೆ ಐಷಾರಾಮಿ ಬದುಕು ನಮಗೆ ಇರ್ತೈತೋ ಇರಲ್ವೋ, ನಮಗೆ ಸಿಗ್ತೈತೋ ಸಿಗಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಒಳ್ಳೆ ಆರೋಗ್ಯ ಇರ್ತೈತೋ ಇರಲ್ವೋ ಅದ್ರ ಬಗ್ಗೆ ಚಿಂತಿಸಬಾರ್ದು. ನಾವೇನಾಗಬೇಕು ಅಂದರೆ ನಮ್ಮ ಆತ್ಮ ನಷ್ಟ ಮಾಡ್ಕೊಬಾರ್ದು. ಅದು ಬಹಳ ಮುಖ್ಯವಾದದ್ದು. ಇಲ್ಲ ಅದನ್ನೇ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಒಬ್ಬನು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೆ ಲಾಭವೇನು? ಒಬ್ಬನು ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಏನು ಲಾಭ? ಇಲ್ಲಿ ಎಂಥ ಕಾರು, ಎಂಥ ಬಂಗ್ಲೆಗಳಲ್ಲಿ ಜೀವಿಸಿದ್ರು, ಎಷ್ಟು ದೊಡ್ಡ ಐಶ್ವರ್ಯವಂತನಾಗಿದ್ರು, ಅವನು ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ಅವನಿಗೆ ಏನು ಪ್ರಯೋಜನ? ಹೋಗಿ ಬೆಂಕಿಯಲ್ಲಿ ಬೀಳಬೇಕಾಯ್ತದಲ್ಲ, ಬೆಂಕಿಯಲ್ಲಿ ಬಿದ್ದಿರ್ತಾನೆ, ಪ್ರಯೋಜನ ಏನು ಅಂತಲೇ ಈ ವಾಕ್ಯದ ಒಂದು ಅರ್ಥ ಸ್ಪಷ್ಟವಾಗಿ ತಿಳಿಯಪಡಿಸ್ತೈತಿ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ಇದನ್ನು ಚೆನ್ನಾಗಿ ತಿಳಿದಿರಬೇಕು. ಇವತ್ತು ನಾನು ಚರ್ಚ್ಗೆ ಹೋಗೋದ್ರಿಂದ ಅದನ್ನು ಪಡ್ಕೊತೀನಿ ಅಂತ ಹೇಳಿ ಒಂದು ವೇಳೆ ದೇವರ ಮಕ್ಕಳೇ ಆ ರೀತಿಯಲ್ಲಿ ನೀವು ಆಲೋಚನೆ ನೆನೆಸಿ ಹೋಗ್ತಾ ಇರೋದಾಗಿದ್ದರೆ, ದಾವೀದನಿಗೆ ಆ ರೀತಿಯಲ್ಲಿ ಏನಿಲ್ಲದಂಥ ಕುರಿ ಕಾಯಿಸ್ಕೊಂಡಿದ್ದಂಥ ದಾವೀದನ ದೇವರು ಆಶೀರ್ವದಿಸಿದ್ರು. ಏನಿಲ್ಲದಂಥ ಅಬ್ರಾಮ್ ಅವ್ರನ್ನ ದೊಡ್ಡ ಒಂದು ಶ್ರೀಮಂತನಾಗಿ ಮಾಡಿದ್ರು. ಈ ರೀತಿಯಾದಂಥ ಬೋಧನೆಗಳು ನಡೀತವೆ. ತಪ್ಪು. ಇಂಥ ಒಂದು ಇದಕ್ಕೆಲ್ಲ ಹೋಗ್ಬೇಡ್ರಿ. ಯಾಕೆಂತ ಹೇಳಿದ್ರೆ ಇಲ್ಲಿ ನಾವು ಶಾಶ್ವತ ಅಲ್ಲ, ನಾವು ಶಾಶ್ವತವಾಗಿರುವಂಥ
ಆ ಪರಲೋಕ ರಾಜ್ಯವನ್ನು ಪಡ್ಕೊಬೇಕು. ಅದನ್ನೇ ಎದುರು ನೋಡಿ ಆ ಒಂದು ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕಾಗಿ ನಾವು ಪ್ರಯಾಸ ಪಡಬೇಕು ಹೊರತು ಇಲ್ಲಿ ನಾವು ಆ ಥರ ಈ ಥರ ಜೀವಿಸಿ ಒಳ್ಳೆ ಬದುಕನ್ನು ಬದುಕಬೇಕು ಅನ್ನೋದಕ್ಕಾಗಿ ಅಲ್ಲ. ಇಲ್ಲಿ ಒಳ್ಳೆಯ ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸಬೇಕು, ಇದಕ್ಕಾಗಿ ಪ್ರಯಾಸ ಪಡಬೇಕು. ಪರಿಶುದ್ಧರಾಗಿ ನಾವು ಜೀವಿಸಬೇಕು, ಒಳ್ಳೆ ಸಾಕ್ಷಿಯ ಮಕ್ಕಳಾಗಿ ನಾವು ನಿಲ್ಲಬೇಕು, ಇದಕ್ಕಾಗಿ ಪ್ರಯಾಸ ಪಡಬೇಕು. ಹಂಗಾರೆ ಯೇಸು ಸ್ವಾಮಿಯನ್ನು ನಂಬಿ ಬಂದರೆ ಆಶೀರ್ವಾದ ಸುರಿಮಳೆಯಾಗಿ ಸುರಿತೈತೆ ಅನ್ನೋದು ಇದೆಲ್ಲ ತಪ್ಪು. ಅಂಥ ಒಂದಿದ್ರಲ್ಲಿ ಆಲೋಚನೆಯಲ್ಲಿ ಯಾವತ್ತೂ ದೇವ್ರನ್ನ ಹಿಂಬಾಲಿಸ್ಬಾರ್ದು. ಶಿಷ್ಯಂದಿರು ಅದೇ ರೀತಿಯಲ್ಲಿ ಏಸಪ್ಪನ ಕೇಳಿದ್ರು, ಗುರುವೇ ನಾವು ನಿಮ್ಮ ನಿಮಿತ್ತವಾಗಿ ಎಲ್ಲವನ್ನು ಬಿಟ್ಟು ಬಂದಿದ್ದೇವಲ್ಲ ಅಂತ ಹೇಳ್ಬಿಟ್ಟು, ಅವಾಗ ಏಸಪ್ಪ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ನೀವೇನೆಲ್ಲ ಬಿಟ್ಟು ಬಂದಿದ್ದೀರೋ ಅದು 100ರಷ್ಟು ಪಡ್ಕೊತೀರ, ದುಃಖವು ಸಹಿತವಾಗಿ 100ರಷ್ಟು ಪಡ್ಕೊತೀರ ಅಂತ ಹೇಳಿದ್ರು. ನಂತರದ ದಿನಗಳಲ್ಲಿ ನೋಡಿದಾಗ ಅವರು ಕರೆಕ್ಟಾಗಿ ದೇವ್ರನ್ನ ಅರ್ಥಾಗ ಇವುಗಳ ಬಗ್ಗೆ ಎಲ್ಲೂ ಅವರು ಆಸೆ ಪಡಲಿಲ್ಲ, ಇಷ್ಟಪಡಲೂ ಇಲ್ಲ. ನಾವು ಸ್ಪಷ್ಟವಾಗಿ ನೋಡ್ಬೋದು. ಒಂದು ವೇಳೆ ಅದು ನಿಮ್ಮ ಒಂದು ಇದಕ್ಕೆ ಮೆಚ್ಚಿ ಅವರು ಕೊಟ್ಟರು ಕೊಡ್ಬೋದು, ಕೊಡದಲ್ಲೇ ಇರ್ಬೋದು. ಅದ್ರ ಬಗ್ಗೆಲಿ ಸ್ಪಷ್ಟತೆ ಇಲ್ಲ, ಅದನ್ನು ಕೊಡ್ತಾರೆ ಅನ್ನೋ ಒಂದು ಇದಿಲ್ಲ. ಅಂದರೆ ಅವ್ರನ್ನ ಹಿಂಬಾಲಿಸಿ ಹೋಗುವಂಥ ಜನರಿಗೆ ನಿತ್ಯ ಜೀವ, ಪರಲೋಕ ರಾಜ್ಯ ಕೊಡ್ತಾರೆ. ಇದು ಸತ್ಯವಾದ ಮಾತು, ಗೊತ್ತಾಯ್ತಾ? ಅದನ್ನು ಬಿಟ್ಟು ನಿನಗೆ ಆರೋಗ್ಯ ಚೆನ್ನಾಗಾಯ್ತಾ ಇಲ್ವಾ ಅದ್ರ ಬಗ್ಗೆ ಇದಿಲ್ಲ, ನೀನು ಐಶ್ವರ್ಯವಂತನಾಗ್ತೀಯಾ ಇಲ್ವಾ ಅದ್ರ ಬಗ್ಗೆ ಅಲ್ಲ. ಅದ್ರ ಬಗ್ಗೆಲೆಲ್ಲ ಆದರೂ ಆಗ್ಬೋದು, ಆರೋಗ್ಯ ಚೆನ್ನಾಗಾದರೂ ಆಗ್ಬೋದು, ಆಗದೆಲ್ಲೂ ಇರ್ಬೋದು. ನೀನು ಐಶ್ವರ್ಯವಂತನಾದರೂ ಆಗ್ಬೋದು, ಆಗದೆಲ್ಲೂ ಹೋಗ್ಬೋದು. ಇವೆಲ್ಲ ದೇವರು ಸ್ಪಷ್ಟವಾಗಿ ನಿಮಗೆ ಆ ಥರ ಎಲ್ಲೂ ಹೇಳಿಲ್ಲ. ಅಂದರೆ ನಿತ್ಯ ಜೀವ ಪರಲೋಕ ರಾಜ್ಯ ಕೊಡ್ತೀನಿ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿರುವಂಥ ಮಾತು. ಆತನನ್ನು ಹಿಂಬಾಲಿಸಿದ್ರೆ ಪರಲೋಕ ರಾಜ್ಯವನ್ನು ಸೇರ್ತೀವಿ ಅಂತ. ಇದು ಸತ್ಯ ಬೋಧನೆ, ಗೊತ್ತಾಗ್ತೈತಾ? ನೀವು ಈ ವಾಕ್ಯಗಳೆಲ್ಲ ಇನ್ನೊಂದ್ಸತಿ ಓದಿ ನೋಡ್ಬೇಕಾದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತೆ, ಗೊತ್ತಾಗ್ತೈತಾ? ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗೈತೆ ಅಂತ ನಾನು ನೆನೆಸ್ತೀನಿ.